ವೀಕ್ಷಕರು ತಾವು ನೋಡ್ತಾ ಇದ್ರಿ, ಇವತ್ತೇನು ಬನ್ನೂರಿನಲ್ಲಿ ಮತ್ತು ಬನ್ನೂರು ಭಾಗದ ಕೆರೆ ಕಟ್ಟೆಗಳಿಗೆ ನೀರಿಲ್ಲ, ಹಾಗೆಯೇ ಇವತ್ತು ಕಾಲುವೆಗಳಿಗೆ ನೀರಿಲ್ಲ. ರೈತರು ಇವತ್ತು ಏನು ಬೇಸಾಯ ಮಾಡೋಕ್ಕೆ ನೀರಿಲ್ಲ ಅನ್ನೋ ಒಂದು ವಿಚಾರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯವರು ಇವತ್ತು ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ರಸ್ತೆ ತಡೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇಲ್ಲಿ ಕಿಲೋಮೀಟ್ರ್ ಗಟ್ಟಲೆ ಇವತ್ತು ವಾಹನ ದಟ್ಟಣೆ ಕಾಡ್ತಾ ಇದ್ವಿ ನಾವು. ಇದು ಬನ್ನೂರು ಬಸವೇಶ್ವರ ಸರ್ಕಲ್ಲು. ಈ ತಿಂಗ ನೀರು ಕೊಟ್ಟಿಗೆ ಸರ್, ನೀರು ಇಲ್ಲ ಪ್ರಯೋಜನ ಇಲ್ಲ. ಬನ್ರಿ, ಹಿಂದೆ ಬನ್ರಿ ಸರ್. ಮೊನ್ನೆ ಕೊಟ್ಟು ಹಾಗೆ ಕೊಟ್ಟು ಮತ್ತೆ ಕೊಟ್ಟಿದ್ವಿ. ಅದೇನೋ ಸ್ಟಾರ್ಟಿಂಗ್ ಬಂದರೆ ಸ್ವಲ್ಪ ನೀರು ಕಮ್ಮಿ ಆಗಿತ್ತು, ಇವತ್ತು ಬರ್ತಾ ಇದೆ. ನಾವು ಕಂಟಿನ್ಯೂಸ್ ನೀರು ಕೊಡ್ತೀವಿ, ಯಾವುದು ಕಂಟಿನ್ಯೂಸ್ ಕೊಡಲ್ಲ. ಕಂಟಿನ್ಯೂಸ್ ಇವರು ಮಳೆಗಳೆಲ್ಲ ನಿಂತೋಗಿದೆ, ಮಳೆಗಳು ಆದ್ಮೇಲೆ ಕೊಡ್ತಾರೆ. ಇದಕ್ಕೆ ನಮ್ಗೆ ರೈತ ತೊಂದರೆ ಆಗ್ತದೆ. ಇದಕ್ಕೆ ಏನು ಹೇಳ್ತಿಲ್ಲ, ನೀರು ಬಂದಿರೋದು ಈಗ 15 ಎಲ್ಲರಿಗೂ ಈಗ ಹಾಗೆ ಹೋಗಿ ನೀರು ಕೊಡ್ತಾ ಇದ್ದೀವಿ. ಕಾವಲು ಸೀಟ್ ಕೇಳಿ ಫಸ್ಟು ಕಾವಲು ಸೀಟ್ ಕಾವಲು ಸೀಟ್ ಎತ್ತ ನೀರೇ ಕೊಡ್ತಿದ್ದಾರೆ. ನೀರು ಬಂದು ಕೊಟ್ಟೈತೆ, ನೀರೆಲ್ಲ ನೀರು ಬರ್ತೇನು ಬಂದೆ ನೀರು ನೀರು ಬರ್ತಾ ಇಲ್ಲ ಕಾವಲಿ ಅಕ್ಕೆ ತುಂಬ ಕೊಚ್ಚೆ ಕೂತದ. ನಾವು ನಾಳೆ ಕೊನೆ ಭಾಗದಲ್ಲಿರೋದ್ರಿಂದ ಈ ನೀರು ಬಂದಿದೆ, ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ಸರ್, ತಾವು ಎಲ್ಲೆಲ್ಲಿ ಸಮೀಕ್ಷೆ ಮಾಡಿದ್ದೀರಾ ಸರ್? ತಾವು ಹೋಗಿ ನಾವೆಲ್ಲ ನಾಲೆಗಳನ್ನ ಸಮೀಕ್ಷೆ ಮಾಡಿದ್ದೀವಿ. ನಾಲೆ ಮೇಲೆ ಇದ್ದೀವಿ, ಸಿಲ್ಟ್ ಎಲ್ಲ ತೆಗಿತಾ ಇದ್ದೀವಿ. ಎಲ್ಲ ಉಕ್ಕಲಿಗೆರೆ ಆಗಿದೆ, ನೀರು ಬಿಟ್ಟಿದ್ದೀವಿ. ಮೊನ್ನೆ 3 ದಿನ ಹೋಗಿದೆ. ಯಾವಾಗ ನೀರು ಒಟ್ಟು ಪದಿಗೆ ನೀರು ಕೊಡ್ತೀವಿ ಕೊಡ್ರೆ ನಾಳೆಯಿಂದ ನಿಮ್ಗೆ ನಾಳೆ ಟೈಮ್ ಆಗ್ಬಿಟ್ಟದೆ. ಗಾಡಿಗಳು ಜಾಸ್ತಿ ಇದೆ. ಹಿಂದೆ ಬನ್ರಿ. ಒಟ್ಟಲ್ಲಿ ರೈತರು ಇದಕ್ಕೆ ಅದನ್ನ ಮುಟ್ಟುಗೊಳಿಸಿದ್ರೆ ಕಾರಣ ಇಷ್ಟೇ, ಸಮಂಜಸವಾದಂಥ ಉತ್ತರ ಕೊಡ್ತಾ ಇಲ್ಲ ನೀರಾವರಿ ಇಲಾಖೆಯವರು. ಕೇಳಿದ್ರೆ ಎಲ್ಲ ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ಹೋಗಿದ್ದೀವಿ ಅಂತಾರೆ, ಆದರೆ ಯಾವ ನಾಲೆ ಅಚ್ಚು ಪ್ರದೇಶಕ್ಕೆ ಹೋಗಿದ್ರೆ ಗೊತ್ತಿಲ್ಲ ಅವರು. ನಾವೇನು ನೋಡ್ತಾ ಇದ್ದೀರೋ ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ಇಂಜಿನಿಯರ್ಗಳು ಹೋಗಿದ್ದಾರೆ ಅಂತೆ. ನಾನು ಮೊನ್ನೆ ಸುದ್ದಿ ಮಾಡಿದಾಗ ಯಾರು ಕೂಡ ಬಂದಿಲ್ಲ, ನಾಳೆ ಕೂಡ ಸುದ್ದಿ ಆಗಿಲ್ಲ ಅಂತ ಕೂಡ ಸಾರ್ವಜನಿಕರು ಮತ್ತು ರೈತರು ಹೇಳ್ತಾ ಇರೋದು. ಆದರೆ ಇಲ್ಲಿ ಕಣ್ಣು ವರ್ಷ ಕೆಲಸ ಮಾಡ್ತಾ ಇದ್ದಾರ ಅಧಿಕಾರಿಗಳು ಅನ್ನೋದು ಯಕ್ಷ ಪ್ರಶ್ನೆ. ಒಟ್ಟಾರೆ ಇವತ್ತು ತಾವೇನು ನೋಡ್ತಾ ಇದ್ದೀರೋ, ಇವತ್ತು ಇಲ್ಲಿ ಅಧಿಕಾರಿಗಳು ಕಣ್ಣು ವರ್ಷುವಂಥ ಕೆಲಸ ಮಾಡಿದ್ರು ಇವತ್ತು. ಹಾಗಾಗಿ ರೈತರು ಇವತ್ತು ರೈತ ಸಂಘಟನೆ ಇವತ್ತು 1 ಗಂಟೆಗಳ ಕಾಲ ನಡೆದಂಥ ಸ್ಟ್ರೈಕು ಇವತ್ತು ಮುಕ್ತಗೊಳಿಸಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ಮಾಡಿರುವಂಥದ್ದು ಮತ್ತು ಯಶಸ್ವಿ ಕೂಡ ಆಗಿದೆ. ಇವತ್ತು ಮಾಡಿರುವಂಥದ್ದು ಬಿಸಿ ಮುಟ್ಟಿದೆ. 1 ಕಿಲೋಮೀಟರ್ ಗಟ್ಟಲೆ ಇವತ್ತು ವಾಹನಗಳ ದಟ್ಟಣೆ, ಜೊತೆಗೆ ಅಧಿಕಾರಿಗಳು ಕಣ್ಣೊರೆಸೋ ಕೆಲಸಕ್ಕೋಸ್ಕರ ಇವತ್ತು ಅವ್ರಿಗೆ ಆಶ್ವಾಸನೆ ನೀಡಿರೋದು. ನೋಡೋಣ, ನಾನು ಕೂಡ ಸುದ್ದಿ ಮಾಡ್ತೀನಿ ಯಾವ್ಯಾವ ಕೆರೆ ಕಟ್ಟೆಗಳಿಗೆ ಎಲ್ಲೆಲ್ಲಿ ನೀರು ಬಂದಿದೆ ಮತ್ತು ಯಾವ್ಯಾವ ಕೆರೆ ನಾಲೆಗಳು ಅಚ್ಚುಕಟ್ಟು ಮಾಡಿದ್ದಾರೆ ಬನ್ನೂರಿನಂತಹ ನೀರಾವರಿ ಇಲಾಖೆಯವರು ಅಂತ ಕೂಡ ನೋಡ್ಬೋದು.